ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ 23ನೇ ಮದುವೆ ವಾರ್ಷಿಕೋತ್ಸವದ ಕಾರಣಕ್ಕಾಗಿ ಈ ಅಪರೂಪದ ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಜೈಲಿನ ಕತ್ತಲ ಕೋಣೆಯಲ್ಲಿ ಕಳೀತಾ ಇರುವಂತ ದರ್ಶನ್ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಎಂಬ ಕಾರಣ ನೀಡಿ ಕುಟುಂಬಸ್ಥರು ನೇರ ಭೇಟಿಗೆ ವಿನಂತಿ ಮಾಡಿದರು. ಕೊಲೆ ಆರೋಪಿ ದರ್ಶನ್ ಅವರ ಈ ವಿಶೇಷ ಮನವಿಯನ್ನು ಪುರಸ್ಕರಿಸಿದ ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಕುಟುಂಬದವರೊಂದಿಗೆ ಮುಖಾಮುಖಿ ಮಾತನಾಡಲು ವಿಶೇಷ ಅನುಮತಿಯನ್ನು ನೀಡಿದರು. ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ ಜೊತೆಯಲ್ಲಿ ಮತ್ತಿಬ್ಬರು ಹೋಗಿ ದರ್ಶನ್ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ದರ್ಶನ್ಗೆ 30 ನಿಮಿಷ ಕಾಲ ಕುಟುಂಬದ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಆರೋಪಿ ದರ್ಶನ್ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ ರೇಂಜ್ ರೋವರ್ನಲ್ಲಿ ಆಗಮಿಸಿದ ವಿಜಯಲಕ್ಷ್ಮಿ ವಿನೇಶ್ ಜೊತೆ ಅವರ ಕುಟುಂಬದ ಸಮೇತರಾಗಿ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗಿದ್ದಾರೆ. 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ನೋಡಿ, ಇವತ್ತು ದರ್ಶನ್ ಪತ್ನಿ ಹಾಗೂ ಮಗ ವಿನೀಶ್ ದರ್ಶನ್ ಅವರನ್ನು ಭೇಟಿಯಾದರು. 30 ನಿಮಿಷಗಳ ಕಾಲ ಇವತ್ತು ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಈ ಹಿಂದೆ ದರ್ಶನ್ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು, ಪತ್ರವನ್ನು ಬರೆದಿದ್ದರು, ನನ್ನ ಪತ್ನಿಯನ್ನು ಭೇಟಿ ಮಾಡಬೇಕು, ಅವಕಾಶವನ್ನು ಕೊಡಿ ಅಂತ. ಹೀಗಾಗಿ ಅವಕಾಶವನ್ನು ನೀಡಲಾಗಿತ್ತು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ. ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ 23ನೇ ಮದುವೆ ವಾರ್ಷಿಕೋತ್ಸವದ ಕಾರಣಕ್ಕಾಗಿ ಈ ಅಪರೂಪದ ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಜೈಲಿನ ಕತ್ತಲ ಕೋಣೆಯಲ್ಲಿ ಕಳೀತಾ ಇರುವಂಥ ದರ್ಶನ್ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಎಂಬ ಕಾರಣ ನೀಡಿ ಕುಟುಂಬಸ್ಥರು ನೇರ ಭೇಟಿಗೆ ವಿನಂತಿ ಮಾಡಿದರು. ಕೊಲೆ ಆರೋಪಿ ದರ್ಶನ್ ಅವರ ಈ ವಿಶೇಷ ಮನವಿಯನ್ನು ಪುರಸ್ಕರಿಸಿದ ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಕುಟುಂಬದವರೊಂದಿಗೆ ಮುಖಾಮುಖಿ ಮಾತನಾಡಲು ವಿಶೇಷ ಅನುಮತಿಯನ್ನು ನೀಡಿದರು. ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ ಜೊತೆಯಲ್ಲಿ ಮತ್ತಿಬ್ಬರು ಹೋಗಿ ದರ್ಶನ್ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ದರ್ಶನ್ಗೆ 30 ನಿಮಿಷ ಕಾಲ ಕುಟುಂಬದ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಆರೋಪಿ ದರ್ಶನ್ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ ರೇಂಜ್ ರೋವರ್ನಲ್ಲಿ ಆಗಮಿಸಿದ ವಿಜಯಲಕ್ಷ್ಮಿ ವಿನೇಶ್ ಜೊತೆ ಅವರ ಕುಟುಂಬದ ಸಮೇತರಾಗಿ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗಿದ್ದಾರೆ. 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ನೋಡಿ, ಇವತ್ತು ದರ್ಶನ್ ಪತ್ನಿ ಹಾಗೂ ಮಗ ವಿನೀಶ್ ದರ್ಶನ್ ಅವರನ್ನು ಭೇಟಿಯಾದರು. 30 ನಿಮಿಷಗಳ ಕಾಲ ಇವತ್ತು ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಈ ಹಿಂದೆ ದರ್ಶನ್ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು, ಪತ್ರವನ್ನು ಬರೆದಿದ್ದರು, ನನ್ನ ಪತ್ನಿಯನ್ನು ಭೇಟಿ ಮಾಡಬೇಕು, ಅವಕಾಶವನ್ನು ಕೊಡಿ ಅಂತ. ಹೀಗಾಗಿ ಅವಕಾಶವನ್ನು ನೀಡಲಾಗಿತ್ತು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ. ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ 23ನೇ ಮದುವೆ ವಾರ್ಷಿಕೋತ್ಸವದ ಕಾರಣಕ್ಕಾಗಿ ಈ ಅಪರೂಪದ ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಜೈಲಿನ ಕತ್ತಲ ಕೋಣೆಯಲ್ಲಿ ಕಳೀತಾ ಇರುವಂಥ ದರ್ಶನ್ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಎಂಬ ಕಾರಣ ನೀಡಿ ಕುಟುಂಬಸ್ಥರು ನೇರ ಭೇಟಿಗೆ ವಿನಂತಿ ಮಾಡಿದರು. ಕೊಲೆ ಆರೋಪಿ ದರ್ಶನ್ ಅವರ ಈ ವಿಶೇಷ ಮನವಿಯನ್ನು ಪುರಸ್ಕರಿಸಿದ ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಕುಟುಂಬದವರೊಂದಿಗೆ ಮುಖಾಮುಖಿ ಮಾತನಾಡಲು ವಿಶೇಷ ಅನುಮತಿಯನ್ನು ನೀಡಿದರು. ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ ಜೊತೆಯಲ್ಲಿ ಮತ್ತಿಬ್ಬರು ಹೋಗಿ ದರ್ಶನ್ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ದರ್ಶನ್ಗೆ 30 ನಿಮಿಷ ಕಾಲ ಕುಟುಂಬದ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಆರೋಪಿ ದರ್ಶನ್ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ ರೇಂಜ್ ರೋವರ್ನಲ್ಲಿ ಆಗಮಿಸಿದ ವಿಜಯಲಕ್ಷ್ಮಿ ವಿನೇಶ್ ಜೊತೆ ಅವರ ಕುಟುಂಬದ ಸಮೇತರಾಗಿ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗಿದ್ದಾರೆ. 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ನೋಡಿ, ಇವತ್ತು ದರ್ಶನ್ ಪತ್ನಿ ಹಾಗೂ ಮಗ ವಿನೀಶ್ ದರ್ಶನ್ ಅವರನ್ನು ಭೇಟಿಯಾದರು. 30 ನಿಮಿಷಗಳ ಕಾಲ ಇವತ್ತು ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಈ ಹಿಂದೆ ದರ್ಶನ್ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು, ಪತ್ರವನ್ನು ಬರೆದಿದ್ದರು, ನನ್ನ ಪತ್ನಿಯನ್ನು ಭೇಟಿ ಮಾಡಬೇಕು, ಅವಕಾಶವನ್ನು ಕೊಡಿ ಅಂತ. ಹೀಗಾಗಿ ಅವಕಾಶವನ್ನು ನೀಡಲಾಗಿತ್ತು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ. ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ 23ನೇ ಮದುವೆ ವಾರ್ಷಿಕೋತ್ಸವದ ಕಾರಣಕ್ಕಾಗಿ ಈ ಅಪರೂಪದ ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಜೈಲಿನ ಕತ್ತಲ ಕೋಣೆಯಲ್ಲಿ ಕಳೀತಾ ಇರುವಂಥ ದರ್ಶನ್ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಎಂಬ ಕಾರಣ ನೀಡಿ ಕುಟುಂಬಸ್ಥರು ನೇರ ಭೇಟಿಗೆ ವಿನಂತಿ ಮಾಡಿದರು.
ಕೊಲೆ ಆರೋಪಿ ದರ್ಶನ್ ಅವರ ಈ ವಿಶೇಷ ಮನವಿಯನ್ನು ಪುರಸ್ಕರಿಸಿದ ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಕುಟುಂಬದವರೊಂದಿಗೆ ಮುಖಾಮುಖಿ ಮಾತನಾಡಲು ವಿಶೇಷ ಅನುಮತಿಯನ್ನು ನೀಡಿದರು. ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ ಜೊತೆಯಲ್ಲಿ ಮತ್ತಿಬ್ಬರು ಹೋಗಿ ದರ್ಶನ್ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ದರ್ಶನ್ಗೆ 30 ನಿಮಿಷ ಕಾಲ ಕುಟುಂಬದ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಆರೋಪಿ ದರ್ಶನ್ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ, ರೇಂಜ್ ರೋವರ್ನಲ್ಲಿ ಆಗಮಿಸಿದ ವಿಜಯಲಕ್ಷ್ಮಿ ವಿನೇಶ್ ಜೊತೆ ಅವರ ಕುಟುಂಬದ ಸಮೇತರಾಗಿ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗಿದ್ದಾರೆ. 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ನೋಡಿ, ಇವತ್ತು ದರ್ಶನ್ ಪತ್ನಿ ಹಾಗೂ ಮಗ ವಿನೀಶ್ ದರ್ಶನ್ ಅವರನ್ನು ಭೇಟಿಯಾದರು. 30 ನಿಮಿಷಗಳ ಕಾಲ ಇವತ್ತು ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಈ ಹಿಂದೆ ದರ್ಶನ್ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು, ಪತ್ರವನ್ನು ಬರೆದಿದ್ದರು, ನನ್ನ ಪತ್ನಿಯನ್ನು ಭೇಟಿ ಮಾಡಬೇಕು, ಅವಕಾಶವನ್ನು ಕೊಡಿ ಅಂತ. ಹೀಗಾಗಿ ಅವಕಾಶವನ್ನು ನೀಡಲಾಗಿತ್ತು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ. ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ 23ನೇ ಮದುವೆ ವಾರ್ಷಿಕೋತ್ಸವದ ಕಾರಣಕ್ಕಾಗಿ ಈ ಅಪರೂಪದ ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಜೈಲಿನ ಕತ್ತಲ ಕೋಣೆಯಲ್ಲಿ ಕಳೀತಾ ಇರುವಂಥ ದರ್ಶನ್ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಎಂಬ ಕಾರಣ ನೀಡಿ ಕುಟುಂಬಸ್ಥರು ನೇರ ಭೇಟಿಗೆ ವಿನಂತಿ ಮಾಡಿದರು. ಕೊಲೆ ಆರೋಪಿ ದರ್ಶನ್ ಅವರ ಈ ವಿಶೇಷ ಮನವಿಯನ್ನು ಪುರಸ್ಕರಿಸಿದ ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಕುಟುಂಬದವರೊಂದಿಗೆ ಮುಖಾಮುಖಿ ಮಾತನಾಡಲು ವಿಶೇಷ ಅನುಮತಿಯನ್ನು ನೀಡಿದರು. ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ ಜೊತೆಯಲ್ಲಿ ಮತ್ತಿಬ್ಬರು ಹೋಗಿ ದರ್ಶನ್ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ದರ್ಶನ್ಗೆ 30 ನಿಮಿಷ ಕಾಲ ಕುಟುಂಬದ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಆರೋಪಿ ದರ್ಶನ್ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ, ರೇಂಜ್ ರೋವರ್ನಲ್ಲಿ ಆಗಮಿಸಿದ ವಿಜಯಲಕ್ಷ್ಮಿ ವಿನೇಶ್ ಜೊತೆ ಅವರ ಕುಟುಂಬದ ಸಮೇತರಾಗಿ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗಿದ್ದಾರೆ. 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ನೋಡಿ, ಇವತ್ತು ದರ್ಶನ್ ಪತ್ನಿ ಹಾಗೂ ಮಗ ವಿನೀಶ್ ದರ್ಶನ್ ಅವರನ್ನು ಭೇಟಿಯಾದರು. 30 ನಿಮಿಷಗಳ ಕಾಲ ಇವತ್ತು ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಈ ಹಿಂದೆ ದರ್ಶನ್ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು, ಪತ್ರವನ್ನು ಬರೆದಿದ್ದರು, ನನ್ನ ಪತ್ನಿಯನ್ನು ಭೇಟಿ ಮಾಡಬೇಕು, ಅವಕಾಶವನ್ನು ಕೊಡಿ ಅಂತ. ಹೀಗಾಗಿ ಅವಕಾಶವನ್ನು ನೀಡಲಾಗಿತ್ತು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ. ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ 23ನೇ ಮದುವೆ ವಾರ್ಷಿಕೋತ್ಸವದ ಕಾರಣಕ್ಕಾಗಿ ಈ ಅಪರೂಪದ ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಜೈಲಿನ ಕತ್ತಲ ಕೋಣೆಯಲ್ಲಿ ಕಳೀತಾ ಇರುವಂಥ ದರ್ಶನ್ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಎಂಬ ಕಾರಣ ನೀಡಿ ಕುಟುಂಬಸ್ಥರು ನೇರ ಭೇಟಿಗೆ ವಿನಂತಿ ಮಾಡಿದರು. ಕೊಲೆ ಆರೋಪಿ ದರ್ಶನ್ ಅವರ ಈ ವಿಶೇಷ ಮನವಿಯನ್ನು ಪುರಸ್ಕರಿಸಿದ ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಕುಟುಂಬದವರೊಂದಿಗೆ ಮುಖಾಮುಖಿ ಮಾತನಾಡಲು ವಿಶೇಷ ಅನುಮತಿಯನ್ನು ನೀಡಿದರು. ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ ಜೊತೆಯಲ್ಲಿ ಮತ್ತಿಬ್ಬರು ಹೋಗಿ ದರ್ಶನ್ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ದರ್ಶನ್ಗೆ 30 ನಿಮಿಷ ಕಾಲ ಕುಟುಂಬದ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಆರೋಪಿ ದರ್ಶನ್ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ, ರೇಂಜ್ ರೋವರ್ನಲ್ಲಿ ಆಗಮಿಸಿದ ವಿಜಯಲಕ್ಷ್ಮಿ ವಿನೇಶ್ ಜೊತೆ ಅವರ ಕುಟುಂಬದ ಸಮೇತರಾಗಿ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗಿದ್ದಾರೆ. 30 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ನೋಡಿ, ಇವತ್ತು ದರ್ಶನ್ ಪತ್ನಿ ಹಾಗೂ ಮಗ ವಿನೀಶ್ ದರ್ಶನ್ ಅವರನ್ನು ಭೇಟಿಯಾದರು. 30 ನಿಮಿಷಗಳ ಕಾಲ ಇವತ್ತು ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಈ ಹಿಂದೆ ದರ್ಶನ್ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು, ಪತ್ರವನ್ನು ಬರೆದಿದ್ದರು, ನನ್ನ ಪತ್ನಿಯನ್ನು ಭೇಟಿ ಮಾಡಬೇಕು, ಅವಕಾಶವನ್ನು ಕೊಡಿ ಅಂತ. ಹೀಗಾಗಿ ಅವಕಾಶವನ್ನು ನೀಡಲಾಗಿತ್ತು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ.